ಸುಮಾರು 7 ದಶಕಗಳ ಹೋರಾಟದ ಪರಿಣಾಮವಾಗಿ ಬಂದಂತಹ 33% ಮೀಸಲಾತಿ ಮಹಿಳೆಯರ ಹಕ್ಕಾಗಿ ಪಡ್ಕೊಳ್ಳೋದಕ್ಕೆ ನಾವೆಲ್ಲರೂ ಸಿದ್ಧರಾಗಿದ್ವಿ. ನಮಗೆ ಕಾಂಗ್ರೆಸ್ ಪಕ್ಷ ಮಾಡುವಂತಹ ಅವಮಾನ ಮಹಿಳೆಯರಿಗೆ ಇದನ್ನ ನಮ್ಮಿಂದ ಕ್ಷಮಿಸೋಕೆ ಸಾಧ್ಯ ಇಲ್ಲ. ಮತ್ತು ಭಾರತದ ಮಹಿಳೆಯ ಪ್ರತೀಕಾರ ಈ ವಿಷಯದಲ್ಲಿ ಹೇಗಿರುತ್ತೆ ಅನ್ನೋದನ್ನ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ನೋಡಲಿ. ಅನೇಕ ವಿಚಾರಗಳನ್ನ ಮಂಜುಳಾ ಬಹಳ ಪ್ರಬುದ್ಧವಾಗಿ ಪ್ರಸ್ತಾಪನೆ ಮಾಡಿದ್ದಾರೆ. ನಾನು ಅದನ್ನೇ ಮತ್ತೆ ಪುನರುಚ್ಚಾರ ಮಾಡೋದಿಲ್ಲ. ನನಗೆ ಕಂಡಂತಹ ಕೆಲವು ದೃಶ್ಯಗಳನ್ನ ಮಾತ್ರ ನಿಮ್ಮೊಂದಿಗೆ ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ. ಮೊನ್ನೆ ಪಾರ್ಲಿಮೆಂಟ್ ನಲ್ಲಿ ಈ ಬಿಲ್ ಮಂಡನೆ ಆದಾಗ, ನಾರಿ ಶಕ್ತಿ ವಂದನ್ ಅಧಿನಿಯಂ 2026 ಈ ಬಿಲ್ ಮಂಡನೆ ಆದಾಗ ಪ್ರಧಾನಮಂತ್ರಿಗಳು ಒಂದು ಮಾತನ್ನ ಹೇಳಿದ್ದು ತಾವೆಲ್ಲರೂ ನೋಡಿ. ಇದರ ಶ್ರೇಯಸ್ಸು ಯಶಸ್ಸು ಎಲ್ರಿಗೂ ಸೇರ್ಲಿ, ಎಲ್ಲರೂ ತಗೊಳ್ಳಿ, ಬೇಕಾದ್ರೆ ನಿಮ್ ಹೆಸರಲ್ಲಿ ನಾನು ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ ಸರ್ಕಾರಿ ಖರ್ಚಲ್ಲಿ, ನೀವೇ ತಗೊಳ್ಳಿ, ಆದ್ರೆ ಈ ಬಿಲ್ ನ ಪಾಸ್ ಮಾಡೋದಕ್ಕೆ ನಮ್ಗೆ ಸಹಕಾರ ನೀಡಿ ಅಂತ ಕೇಳಿ. ಆದ್ರೆ ನೆನ್ನ ಕಂಡ ದೃಶ್ಯಗಳಿವೆಯಲ್ಲ, ಒಂಥರ ತಮ್ಮ ಪಕ್ಷವನ್ನ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡ್ಕೊಂಡ್ಬಿಟ್ಟಿವೆ. ಅದು ಕಾಂಗ್ರೆಸ್ ಪಕ್ಷ ಇರಬಹುದು, ಸಮಾಜವಾದಿ ಪಕ್ಷ ಇರಬಹುದು, DMK ಇರಬಹುದು. ಅವರು ಮನೆಯ ಮಹಿಳೆಯರೆಲ್ಲ ಪಾರ್ಲಿಮೆಂಟ್ ಅಲ್ಲಿ ಇದ್ದಾರೆ. ನೀವು ನೋಡಿ, ಶ್ರೀಮತಿ ಪ್ರಿಯಾಂಕಾ ವಾಡ್ರಾ ಅವರು ಕಾಂಗ್ರೆಸ್ ಪರವಾಗಿ ಮಹಿಳಾ ವಿರೋಧಿ ನೀತಿಯನ್ನ ಮಂಡನೆ ಮಾಡ್ತಾರೆ. ಯಾಕೆಂದ್ರೆ ಅವರು ಪಾರ್ಲಿಮೆಂಟ್ ಅಲ್ಲಿ ಆಗ್ಲೇ ಇದ್ದಾರೆ. ಅವ್ರಿಗೆ ಮುಂಚೆ ಅವ್ರ ತಾಯಿ ಲೋಕಸಭೆಯಲ್ಲಿ ಇದ್ರು, ಈಗ ರಾಜ್ಯಸಭೆಯಲ್ಲಿದ್ದಾರೆ. ಅದಕ್ಕೆ ಮುಂಚೆ ಅವರ ತಂದೆಯವರ ತಾಯಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪಾರ್ಲಿಮೆಂಟ್ ಅಲ್ಲಿ ಇದ್ರು ಪ್ರಧಾನಿಯಾಗಿ. ಹಾಗಾಗಿ ಇದೊಂಥರ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಅವ್ರ ಮನೆಯ ಹೆಣ್ಮಕ್ಳು ಪಾರ್ಲಿಮೆಂಟ್ ಅಲ್ಲಿ ಇರ್ಬೇಕು. ಆದ್ರೆ ಬೇರೆ ಮಹಿಳೆಯರು ಬರ್ತಾರೆ ಅಂದ ತಕ್ಷಣ ಇವರಿಗೆ ವಿರೋಧ. ನೀವು DMK ತಗೊಳ್ಳಿ, ಶ್ರೀಮತಿ ಕನಿಮೊಳಿ ಅವರು ಪಾರ್ಲಿಮೆಂಟ್ ಅಲ್ಲಿ ಜೋರಾಗಿ ಈ ಪ್ರಸ್ತಾಪದ ವಿರುದ್ಧ ಮಾತಾಡ, ಯಾವ ಮನಸ್ಸಿನಿಂದ ಮಾತಾಡ್ತಾರೆ ಅರ್ಥ ಆಗಲ್ಲ. ನಾವು 543 ಜನ ಇದ್ದೀವಿ, ನಮಗೆ ಮಾತನಾಡೋದಕ್ಕೆ ಅವಕಾಶ ಸಿಗಲ್ಲ. 850ಕ್ಕೆ ಹೋದ್ರೆ ನಮಗೆ ಯಾವಾಗ ಅವಕಾಶ ಸಿಗುತ್ತೆ ಅಂತಾರೆ. ಇನ್ನೆಷ್ಟು ಅವಕಾಶ ಬೇಕ್ರಿ ನಿಮ್ಗೆ? ನೀವೇ ಕೂತ್ಕೋಬೇಕಾ ಕುರ್ಚಿಯಲ್ಲಿ? ಭಾರತದ ಸಾಮಾನ್ಯ ಹೆಣ್ಮಗಳು ವಿಧಾನಸಭೆಗೆ ಲೋಕಸಭೆಗೆ ಪ್ರವೇಶ ಮಾಡಬಾರ್ದಾ? ಇದೇನ್ ನಿಮ್ಮ ಫ್ಯಾಮಿಲಿಗೆ ಮೀಸಲ? ಇದು ಅವ್ರದೊಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮನಸ್ಥಿತಿ. ಅದಾದ್ಮೇಲೆ ಅವರು ಶ್ರೀಯುತ ಮುಲಾಯಂ ಸಿಂಗ್ ಯಾದವ್ ಅವರ ಮಗ ಅಖಿಲೇಶ್ ಯಾದವ್ ಅವರು ಎದ್ದು ನಿಂತು ಜೋರಾಗಿ ಈ ಬಿಲ್ ವಿರುದ್ಧ ಮಾತಾಡ್ತಾರೆ. ಹಿಂದೆ ಅವ್ರ ಪತ್ನಿ ಕೂತಿದ್ದಾರೆ, ಅವ್ರ ಪತ್ನಿ ಲೋಕಸಭಾ ಸದಸ್ಯರು. ಇದು ನೋಡಿ, ಇದು ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ನಿದರ್ಶನ ಬೇಕಾ? ಈ ಕಡೆ ರಾಹುಲ್ ಗಾಂಧಿ ಅವ್ರ ತಂಗಿ, ಈ ಕಡೆ ಮುಲಾಯಂ ಸಿಂಗ್ ಯಾದವ್ ಪುತ್ರ ಅಖಿಲೇಶ್ ಯಾದವ್, ಮುಲಾಯಂ ಸಿಂಗ್ ಯಾದವ್ ಸೊಸೆ ಮೀರಾ ಯಾದವ್ ಅವ್ರ ಪತ್ನಿ. ಇವರು ಅಖಿಲೇಶ್ ಯಾದವ್ ಅವರು ಪಾರ್ಲಿಮೆಂಟ್ ಅಲ್ಲಿ ಈ ಬಿಲ್ ವಿರುದ್ಧ ಮಾತಾಡುವಾಗ, ಮಹಿಳೆಯರ ವಿರುದ್ಧ ಮಾತಾಡುವಾಗ, ಮೀಸಲಾತಿ ವಿರುದ್ಧ ಮಾತಾಡುವಾಗ ಅವ್ರ ಪತ್ನಿ ಹಿಂದೆ ಕೂತ್ಕೊಂಡು ಹುಸಿ ನಗು ನಗ್ತಾ ಇದ್ದಾರೆ. ಇದನ್ನ ಏನಂತ ತೆಗೆದುಕೊಳ್ಳೋಣ ಈ ದೇಶದ ಮಹಿಳೆ? ಇದಲ್ಲದೆ ಮಮತಾ ಬ್ಯಾನರ್ಜಿ ಅವ್ರ ಪ್ರಸ್ತಾಪ ಈಗಾಗಲೇ ಮಂಜುಳಾ ಅವರು ಮಾಡಿದ್ರು. ಅಷ್ಟೊಂದು ಮಹಿಳೆಯರನ್ನ ಕಳಿಸಿದ್ದಾರೆ ಪಾರ್ಲಿಮೆಂಟ್ಗೆ. ಯಾಕೆಂದ್ರೆ ಬೇರೆ ಮಹಿಳೆಯರು ಬರೋದನ್ನ ತಡೆಯೋಕೆ. ಇದು ಯಾವ ಮನಸ್ಥಿತಿ ರೀ? ಇದು ಯಾವ ಮನಸ್ಥಿತಿ? ಇದು ಎಲ್ಲಾ ಪಕ್ಷಗಳು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗ್ಬಿಟ್ರೆ ಸಾಮಾನ್ಯ ಹೆಣ್ಮಕ್ಳು ವಿಧಾನಸಭೆಗೆ ಲೋಕಸಭೆಗೆ ಹೋಗೋದು ಯಾವಾಗ? ಮಂಜುಳಾ ಅವರು ಇಲ್ಲಿ ಸ್ಥಳೀಯವಾಗಿರೋ ಪರಿಸ್ಥಿತಿನೂ ಹೇಳಿದ್ರು. ಮಂತ್ರಿಯವರ ಮಗಳು ಅವ್ರಿಗೆ ಸೀಟು ಕಾಂಗ್ರೆಸ್ ಅಲ್ಲಿ, ಇನ್ಯಾರೋ ಮಂತ್ರಿ ಅವ್ರ ಪುತ್ರಿ ಅವ್ರಿಗೆ ಸೀಟು ಕಾಂಗ್ರೆಸ್ ಅಲ್ಲಿ, ಇನ್ಯಾರೋ ಮಂತ್ರಿ ಹಿಂದೆ ಮಂತ್ರಿ ಆಗಿದ್ದವರು ಅವ್ರ ಪುತ್ರಿ ಅವ್ರಿಗೆ ಸೀಟು ಕಾಂಗ್ರೆಸ್ ಅಲ್ಲಿ. ಇಷ್ಟೇನಾ? ನಿಮ್ ಕುಟುಂಬಗಳಲ್ಲಿ ಇರ್ಬೇಕು ಅಷ್ಟೇ. ಸಾಮಾನ್ಯ ಮಹಿಳೆಗೆ ಅವಕಾಶ ಸಿಗಬಾರ್ದು. ಹಾಗೆ ಸಿಗತ್ತೆ ಅಂತ ಏನಾದ್ರೂ ಮೋದಿಜಿ ಒಂದು ಸಣ್ಣದೊಂದು ಬೆಳಕು ತೋರಿಸಿದ್ರೆ ಅದನ್ನ ಎಲ್ಲರೂ ಸೇರಿ ಹಾರು ಹೋಗಿ ಆರಿಸ್ತಿರಲ್ಲ. ಯಾವ ಮನಸ್ಥಿತಿ ಇದು? ನಾನು ಮತ್ತೊಮ್ಮೆ ಪುನರುಚ್ಚನ ಮಾಡ್ತಾ ಇದ್ದೀನಿ. ಈ ಮನಸ್ಥಿತಿಯನ್ನ ಖಂಡಿಸಿ ನಾವು ಪ್ರತಿಭಟನೆ ಅಂತೂ ನಾವು ಮಾಡೇ ಮಾಡ್ತೀವಿ. ಆದ್ರೆ ಈ ಮನಸ್ಥಿತಿಗೆ ಕೊನೆಗಾಣಿಸೋದು ಪ್ರಾಯಶಃ ನಮ್ಮಂತಹ ರಾಜಕಾರಣಿಗಳಲ್ಲ, ಆದ್ರೆ ಭಾರತದ ಸಾಮಾನ್ಯ ಮಹಿಳೆ. ಅವಳ ಪ್ರತೀಕಾರವನ್ನ ನೀವು ಎದುರಿಸ್ತೀರಾ? ಕಾದಿರಿ. ರಾಹುಲ್ ಗಾಂಧಿ ಅವರು, ಅವ್ರ ತಂಗಿಯವರು, ಅವ್ರನ್ನ ನೋಡಿದ್ರೆ ನನಗೆ ಮರುಕ ಬರುತ್ತೆ ರೀ. ಅವ್ರು ಏನ್ ಅಂದ್ಕೊಂಡ್ಬಿಟ್ಟಿದ್ದಾರೆ, ಇದು ಯಾವ್ದೋ ಫ್ಯಾಮಿಲಿ. ಅವ್ರು ನಿನ್ನೆ ನೀವು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ ನೋಡಿರ್ಬಹುದು. ನಾನು ಚಿಕ್ಕ ಹುಡುಗ ಆಗಿದ್ದೆ, ನಾನು ತಂಗಿ ಆಟ ಆಡಕ್ ಹೋಗ್ತಾ ಇದ್ವಿ, ನಾನು ಚಿಕ್ಕ ಹುಡುಗ ಆಗಿದ್ದೆ, ನಾನು ನನ್ನ ತಂಗಿ ಯಾವ್ದೋ ಮ್ಯಾಜಿಕ್ ಶೋ ನೋಡಕ್ ಹೋದ್ವಿ. ನಿಮ್ ಫ್ಯಾಮಿಲಿ ಡಿಸ್ಕಸ್ ಮಾಡಕ್ಕೆ ಪಾರ್ಲಿಮೆಂಟ್, ಈ ದೇಶದ ತೆರಿಗೆದಾರರ ದುಡ್ಡು ನಿಮಗ್ ಬೇಕೇನ್ರಿ ನಿಮ್ ಫ್ಯಾಮಿಲಿ ಕತೆ ಹೇಳಕ್ಕೆ? ನನಗೆ ಅವ್ರನ್ನ ನೋಡಿದ್ರೆ ಮರುಕ ಬರುತ್ತೆ. ಅವ್ರಿಗೆ ಯಾವ ಸೀರಿಯಸ್ನೆಸ್ ಇದೆ ಪಾಲಿಟಿಕ್ಸ್ ಬಗ್ಗೆ ಅಂತ ನನಗನ್ಸಲ್ಲ. ಮಂಜುಳಾ ಅವ್ರು ಆಗ್ಲೇ ಹೇಳಿದ್ದಾರೆ, ವಾಪಸ್ ಹೋಗಿ ದಯವಿಟ್ಟು. ನಿಮ್ಗೆ ಈ ಜಾಗ ನಿಮ್ಗಲ್ಲ, ನಿಮ್ಗೆ ಅದ್ರ ಸೀರಿಯಸ್ನೆಸ್ ಗೊತ್ತಿಲ್ಲ. ಅದು ನಿಮಗೆ ತುಂಬಾ ಸುಲಭವಾಗಿ ಸಿಕ್ಬಿಟ್ಟಿದೆ. ಹಾಗಾಗಿ ಅದ್ರ ಬಗ್ಗೆ ನಿಮ್ಗೆ ಗೌರವನೂ ಇಲ್ಲ, ಅದ್ರ ಮೌಲ್ಯನೂ ನಿಮ್ಗೆ ಗೊತ್ತಾಗ